ನಮಸ್ಕಾರ. ಇಂದು ನಾನು ಮೈಸೂರು ವಿಶ್ವವಿದ್ಯಾನಿಲಯದ BA ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಮೊದಲನೇ ಸೆಮಿಸ್ಟರ್ನಲ್ಲಿನ ಎರಡನೆಯ ಅಧ್ಯಯನದಲ್ಲಿನ 28th ಸೆಷನ್ ಆದ ಸೆಂಟ್ರಲೈಸೇಷನ್, ಡಿಸೆಂಟ್ರಲೈಸೇಷನ್ ಆ್ಯಂಡ್ ಕಮ್ಯುನಿಕೇಷನ್, ಕೇಂದ್ರೀಕರಣ, ವಿಕೇಂದ್ರೀಕರಣ ಹಾಗೂ ಸಂಪರ್ಕ ಅಥವಾ ಸಂವಹನ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಕೇಂದ್ರೀಕರಣ, centralization ಬಗ್ಗೆ ತಿಳಿದುಕೊಳ್ಳೋಣ. Centralization means the concentration of formal authority at the top level of an organization or administrative system. ಕೇಂದ್ರೀಕರಣ ಅಂದರೆ ಸಂಸ್ಥೆಯಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವು ಉನ್ನತ ಹಂತದ ಮುಖ್ಯ ಕಾರ್ಯನಿರ್ವಾಹಕನಲ್ಲಿ ಇರುತ್ತದೆ ಎಂದು. ಇಲ್ಲಿ ಕೆಳ ಹಂತದ ಕಚೇರಿಗಳಿಗೆ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವಿರುವುದಿಲ್ಲ. ಅದೇ ಇದಕ್ಕೆ ವಿರುದ್ಧವಾಗಿ when we look at decentralization, it means dispersal of authority among the lower level of administrative system. ಅಂದರೆ ಸೆಂಟ್ರಲೈಸೇಷನ್ ಅಲ್ಲಿ ಅಧಿಕಾರ ಟಾಪ್ ಲೆವೆಲ್ ಅಲ್ಲಿ ಕೇಂದ್ರೀಕೃತವಾಗಿರುತ್ತದೆ. when it comes to decentralization, ಆ ಅಧಿಕಾರ ಅನ್ನೋದು ಇಟ್ಸ್ ಅ ಡಿಸ್ಪರ್ಸ್ಡ್, ಅದು ಕೆಳ ಹಂತದ ನೌಕರರಿಗೂ ಸಹ ನೀಡಲಾಗಿರುತ್ತದೆ. So thus centralization or decentralization, it depends upon the location of decision-making power in the administrative system. ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರ ಕೇವಲ ಕೆಲವರಲ್ಲಿ ಟಾಪ್ ಲೆವೆಲ್ ಅಲ್ಲಿ ಇದೆಯಾ ಅಥವಾ ಅದು ಅಧೀನ ಅಧಿಕಾರಿಗಳಿಗೂ ಸಹ ನೀಡಿದಾರೋ ಅನ್ನೋದ್ರ ಮೇಲೆ we will decide whether it is a centralized or decentralized. ಒಂದು ವ್ಯವಸ್ಥೆ ಅಥವಾ ಸಂಸ್ಥೆ ಕೇಂದ್ರೀಕೃತವಾಗಿದೆಯಾ ಅಥವಾ ವಿಕೇಂದ್ರೀಕೃತವಾಗಿದೆಯಾ ಅನ್ನೋದು ಅಲ್ಲಿನ ಡಿಸಿಷನ್ ಮೇಕಿಂಗ್ ಪವರ್ ಎಲ್ಲಿದೆ, ಯಾರ ಬಳಿ ಇದೆ ಅನ್ನೋದ್ರ ಒಂದು ಆಧಾರದ ಮೇಲೆ ನಿರ್ಣಯ ಮಾಡ್ತೀವಿ. So in a centralized system of administration, the lower levels called field officers cannot act on their own initiative. They have to refer most of their problems to the higher level of decision making. ಸದಾ ಅವರು ಏನೇ ಒಂದು ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರವನ್ನ ಟಾಪ್ ಲೆವೆಲ್ ಇಂದ ಪಡ್ಕೋಬೇಕಾಗಿರುತ್ತೆ. ಅವರಾಗಿ ಅವರ ಡಿಸಿಷನ್ ತಗೊಳ್ಳೋದಿಕ್ಕೆ ಆಗೋದಿಲ್ಲ. ಸೊ now moving on to the definition of centralization, Henry Fayol ಅವರು ಹೀಗೆ ಹೇಳ್ತಾರೆ, everything that goes to increase the importance of subordinates role is decentralization and everything which goes to increase it is centralization. ಅಂದರೆ ಅಧಿಕಾರಿಗಳ ಪಾತ್ರವನ್ನ ಹೆಚ್ಚಿಸುವಂತದಕ್ಕೆ ನಾವು ಏನಂತ ಕರಿತೀವಿ, ಡಿಸೆಂಟ್ರಲೈಸೇಷನ್, ಹಾಗೂ ಅವರ ಪಾತ್ರವನ್ನ ಕಡಿಮೆಗೊಳಿಸುವುದಕ್ಕೆ ಕೇಂದ್ರೀಕರಣ ಎಂದು ಕರೀತಾರೆ ಹೆನ್ರಿ ಫೇಯಾಲ್ ಅವರು. ಸಿಮಿಲರ್ಲಿ LD ವೈಟ್ ಅವರು ಹೀಗೆ ಹೇಳ್ತಾರೆ, the process of transfer of administrative authority from a lower to a higher level of government is called centralization. The converse, decentralization. ಅಂದರೆ ಇಲ್ಲಿ ಆಡಳಿತ ವ್ಯವಸ್ಥೆಯ ಕೆಳ ಹಂತದಿಂದ ಮೇಲಿನ ಹಂತಕ್ಕೆ ಅಧಿಕಾರ ವರ್ಗಾವಣೆಯಾಗುವ ಕಾರ್ಯವಿಧಾನಕ್ಕೆ ಕೇಂದ್ರೀಕರಣವೆಂದು ಹಾಗೂ ಮೇಲ್ಹಂತದಿಂದ ಕೆಳ ಹಂತಕ್ಕೆ ಅಧಿಕಾರ ವರ್ಗಾವಣೆಯಾಗುವುದನ್ನ ವಿಕೇಂದ್ರೀಕರಣವೆಂದು ಅವರು ಕರೆದಿದ್ದಾರೆ. So we have looked at two definitions, one by Henry Fayol and the other one by LD Wyatt. So broad ಆಗಿ ಹೇಳ್ಬೇಕಾದ್ರೆ centralization is concentration of power at the top level, decentralization is dispersal of power at the lower level. So ಕೇಂದ್ರೀಕರಣದ ಗುಣಗಳನ್ನ ನೋಡೋದು. What's the merits of centralization? It ensures maximum control over the whole administrative system. ಆಡಳಿತದ ಎಲ್ಲ ಘಟಕಗಳ ಮೇಲೆ ಪರಿಣಾಮಕಾರಿಯಾದಂತಹ ನಿಯಂತ್ರಣ ಹೊಂದಲು ಸಾಧ್ಯವಾಗಿರುತ್ತೆ when there is centralization. Similarly, the second one, it's easier to coordinate the activities of different units and individuals. ಆಡಳಿತದ ವಿವಿಧ ಘಟಕಗಳ ಜೊತೆ ಸಂಯೋಜಿಸುವುದು ಬಹಳ ಸುಲಭವಾಗಿರುತ್ತದೆ ಅಂತ. Third one, it enables quick decision making as there are few decision making centers. ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಕೇವಲ ಕೆಲವರೇ ಇರೋದ್ರಿಂದ ನೇರವಾಗಿ ನಿರ್ಣಯವನ್ನ ತ್ವರಿತವಾಗಿ ತಗೊಳ್ಬಹುದು. The fourth one, it brings uniformity in administration. ಆಡಳಿತದಲ್ಲಿ ಏಕರೂಪದ ಧೋರಣೆ ಮತ್ತು ಆಡಳಿತ ವಿಧಾನಗಳನ್ನ ಸಾಧಿಸಬಹುದು. The fifth one, it brings unity of purpose and clarity of authority at different levels of organization. ಸಂಸ್ಥೆಯಲ್ಲಿ
ಏಕತೆಯನ್ನು ಬೆಳೆಸಲು ಹಾಗೂ ಗುರಿ ಸಾಧಿಸುವ ಬಗ್ಗೆ ಸ್ಪಷ್ಟತೆಯನ್ನು ಮೂಡಿಸಲು ಇದು ನೆರವಾಗುತ್ತದೆ ಅಥವಾ ಸಹಾಯವಾಗುತ್ತದೆ ಅಂತ. And the sixth one, it's suitable for dealing with emergencies and unanticipated matters. ಇದು ತುರ್ತು ಸನ್ನಿವೇಶಗಳಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಕರಿಸುತ್ತದೆ. The seventh one, it secures the economy in administration by avoiding duplication of work. ಇದು ಪುನರಾವೃತ್ತಿಯನ್ನು ಹೋಗಲಾಡಿಸುವುದರಿಂದ ಆರ್ಥಿಕ ಮಿತವ್ಯಯವನ್ನು ಸಾಧಿಸಲು ಸಹ ಸಹಾಯಕವಾಗಿದೆ. The eighth one, it's easier to implement common policies and practices for the organization. ಇಲ್ಲಿ ಅಂದ್ರೆ ಆಡಳಿತದಲ್ಲಿ ಏಕ ರೀತಿಯ ನೀತಿಗಳನ್ನ ಸುಲಭವಾಗಿ ಈಸಿಯಾಗಿ ನಾವು ಜಾರಿಗೊಳಿಸಬಹುದು. Next, after looking at the merits, now we move on to the demerits of centralization. ಕೇಂದ್ರೀಕರಣದ ಅವಗುಣಗಳು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲಿಗೆ, it creates congestion of work at the top level. ಎಲ್ಲಾ ನಿರ್ಣಯಗಳು ಸಹ ಉನ್ನತ ಅಧಿಕಾರಿಯೇ ತೆಗೆದುಕೊಳ್ಳುವುದರಿಂದ ಆತನ ಮೇಲಿನ ಕಾರ್ಯಭಾರ ಹೆಚ್ಚಾಗೋದ್ರಿಂದ ಅಲ್ಲಿ ಅದಕ್ಷತೆಗೆ ಕಾರಣವಾಗುತ್ತದೆ. The second one, it makes the administration irresponsive as the head of the offices without the knowledge of local conditions and requirements. ಅವರು ಸ್ಥಳೀಯ ಸನ್ನಿವೇಶಗಳನ್ನ ಪರಿಸ್ಥಿತಿಗಳನ್ನ ತಿಳ್ಕೊಳ್ಳದೆ ಆಕ್ಟ್ ಮಾಡೋದ್ರಿಂದ ಅಥವಾ ಕೆಲಸ ನಿರ್ವಹಿಸೋದ್ರಿಂದ ಇಟ್ ಮೇಕ್ಸ್ ಅಡ್ಮಿನಿಸ್ಟ್ರೇಷನ್ irresponsive. ಮೂರನೆಯದು, it does not have the knowledge of and adaptability to local conditions and circumstances. ಇಲ್ಲಿ ಸ್ಥಳೀಯ ವಿಷಯಗಳ ಸಮಸ್ಯೆದ ನಿಜವಾದ ಅರಿವು ಕೇಂದ್ರದ ಅಧಿಕಾರಿಗಳಿಗೆ ಇರುವುದಿಲ್ಲ. The fourth one, it leads to autocratic control over subordinates and thus results in lack of flexibility in administration. ಈ ಒಂದು ವ್ಯವಸ್ಥೆಯಲ್ಲಿ ಮೇಲಧಿಕಾರಿಗಳು ಅಧೀನ ಅಧಿಕಾರಿಗಳ ಮೇಲೆ ನಿರಂಕುಶವಾದ ಅಧಿಕಾರವನ್ನ ಚಲಾಯಿಸುವಂತೆ ಮಾಡುತ್ತದೆ. ಇದರಿಂದ ಆಡಳಿತದಲ್ಲಿ ನಮ್ಯತೆಯ ಕೊರತೆ ಉಂಟಾಗುತ್ತದೆ. There won't be flexibility in the administration due to the autocratic control. Fifth one, it does not facilitate people's participation in administrative process. ಈ ವ್ಯವಸ್ಥೆಯಲ್ಲಿ ಜನತೆಯ ಒಂದು ಸಹಭಾಗಿತ್ವಕ್ಕೂ ಜನತೆಯ ಸಹಕಾರಕ್ಕೂ ಅವಕಾಶವೂ ಇರುವುದಿಲ್ಲ. The sixth one, it does not allow the development of second line of executive. ಅಂದ್ರೆ ಭವಿಷ್ಯತ್ತಿನ ಆಡಳಿತಾತ್ಮಕ ನಾಯಕರನ್ನ ಬೆಳೆಸೋದಕ್ಕೆ ಇದು ಸಹಾಯಕಾರಿಯಾಗಿರುವುದಿಲ್ಲ. Seventh, authority at the top leads to rigid bureaucratic and autocratic system of functioning in the organization. ಅಧಿಕಾರವು ಮೇಲಧಿಕಾರಿಗಳಲ್ಲಿ ಕೇಂದ್ರೀಕೃತವಾದಾಗ ಆ ಒಂದು ಸಂಸ್ಥೆಯಲ್ಲಿ ಅನಮ್ಯ ಹಾಗೂ ನಿರಂಕುಶವಾದ ರೀತಿಯಲ್ಲಿ ಆ ಅಧಿಕಾರಿಗಳು ನಡೆದುಕೊಳ್ಳಲು ಕಾರಣವಾಗುತ್ತದೆ. So now we have looked both at the merits and demerits of centralization. Now we will move on to see the meaning of decentralization. So decentralization, as we have already discussed, denotes dispersal of authority among individuals or units at the lower level. It implies establishment of autonomous field and regional offices and delegation of decision making power and functions to them. Ili basically the decision making power is being given to the subordinates, not just concentrated at the top level, it's devolved or given to the lower levels. In a decentralized system of administration, the field officers can act on their own initiative in specified matters. ಅಂದ್ರೆ ಅವರು ಕೆಲವೊಂದು ವಿಷಯಗಳಿಗೆ ಅವರಾಗಿ ಅವರೇ ಅಥವಾ ತಾವಾಗಿ ತಾವೇ ನಿರ್ಣಯಗಳನ್ನ ತೆಗೆದುಕೊಳ್ಳಬಹುದು ಅಂತ. The essence of decentralization is vesting of decision making power in the field officers. ಅಂದ್ರೆ ಅಧೀನ ಅಧಿಕಾರಿಗಳಲ್ಲಿ power to make decision is been given to the lower officers or ಅಧೀನ ಅಧಿಕಾರಿಗಳಿಗೆ ಒಂದು ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವನ್ನ ನೀಡಿದ್ದಾರೆ. Allen defines decentralization as it refers to systematic effort to delegate to the lowest levels all authority except that which can only be exercised at
ಸೆಂಟ್ರಲ್ ಪಾಯಿಂಟ್ಸ್, ಕೆಲವೊಂದು ಅತಿ ಮುಖ್ಯವಾದದ್ದನ್ನ ಬಿಟ್ಟು ಇನ್ನೆಲ್ಲ ಅಧಿಕಾರವನ್ನು ಸಹ ಲೋವರ್ ಲೆವೆಲ್ ಅಥವಾ ಅಧೀನ ಅಧಿಕಾರಿಗಳಿಗೆ ನೀಡಿದ್ರೆ ಅಂತದನ್ನ ನಾವು ಡಿಸೆಂಟ್ರಲೈಸೇಷನ್ ಎಂದು ಕರೆಯುತ್ತೇವೆ ಎಂದು ಅಲೆನ್ ರವರ ಅಭಿಪ್ರಾಯವಾಗಿದೆ. Next, we move on to see the types of decentralization. Basically, there are 4 broad types of decentralization. The first one is political decentralization. It means establishment of new governments like autonomous states in India or provinces in Canada. ಇಲ್ಲಿ ಹೊಸ ಹಂತದ ಒಂದು ಸರ್ಕಾರಗಳನ್ನ ನೇಮಿಸುವುದು, ಉದಾಹರಣೆಗೆ ಹೊಸ ರಾಜ್ಯಗಳನ್ನ ಸ್ಥಾಪಿಸುವಂತದ್ದು. Similarly, territorial decentralization, it stands for establishment of area administrative units or field offices by the higher authority. ಅಂದ್ರೆ ಇಲ್ಲಿ ಪ್ರದೇಶ ಆಡಳಿತ ಘಟಕಗಳನ್ನ ಸ್ಥಾಪಿಸುವುದು, ಉದಾಹರಣೆಗೆ ಹೊಸ ಜಿಲ್ಲೆಗಳನ್ನ, ಹೊಸ ತಾಲೂಕುಗಳನ್ನ, ಹೊಸ ಒಂದು ಸರ್ಕಲ್ಗಳನ್ನ ಸ್ಥಾಪನೆ ಮಾಡೋದು. These units are vested with decision making power in their own limits. The third one is functional decentralization. ಇಲ್ಲಿ decision making authority in a specialized unit by the central agency. ಉದಾಹರಣೆಗೆ creation of technical or professional bodies in India like University Grants Commission, Flood Control Board, Central Social Welfare Board. ಇವು ಇದಕ್ಕೆ ಉದಾಹರಣೆ, functional decentralization. Similarly, fiscal decentralization. Fiscal decentralization means devolution of financial power to the lower level of government. ಒಂದು ಹಣಕಾಸಿನ ಅಧಿಕಾರವನ್ನ ಕೆಳ ಹಂತದ ಸರ್ಕಾರಗಳಿಗೆ ನೀಡುವುದು. Unless the power to tax and generate revenue is granted, the political decentralization would merely mean a dream. ಅಂದ್ರೆ ರಾಜಕೀಯ ಡಿಸೆಂಟ್ರಲೈಸೇಷನ್ ಇದ್ರೆ ಸಾಲೋದಿಲ್ಲ, ಬದಲಿಗೆ ಅಲ್ಲಿ there has to be financial decentralization. ಹಣಕಾಸಿನ ವಿಕೇಂದ್ರೀಕರಣ ಇದ್ದಾಗ ಮಾತ್ರ ರಾಜಕೀಯ ವಿಕೇಂದ್ರೀಕರಣ ನೈಜವಾಗಿರುತ್ತದೆ, ಇಲ್ಲ ಅಂದ್ರೆ ಅದು ಹೆಸರಿಗೆ ಮಾತ್ರ ಆಗಿರುತ್ತದೆ. So basically we have discussed the 4 types: political decentralization, territorial decentralization, functional decentralization, and fiscal decentralization. Now we move on to see the merits of decentralization. First, it increases administrative efficiency by reducing delays and curbing red tape. ಇಲ್ಲಿ ಕಾರ್ಯ ವಿಳಂಬವನ್ನು ತಡೆಗಟ್ಟಿ ಆಡಳಿತದಲ್ಲಿನ ದಕ್ಷತೆಯನ್ನ ಹೆಚ್ಚಿಸುತ್ತದೆ, ಎಫಿಷಿಯನ್ಸಿಯನ್ನ ಹೆಚ್ಚು ಮಾಡುತ್ತದೆ ಅಂತ. The second one, it reduces the workload of head office and enables the top officers to concentrate on vital issues. ಉನ್ನತ ಹಂತದ ಮುಖ್ಯ ಕಾರ್ಯನಿರ್ವಾಹಕರ ಮೇಲಿನ ಕಾರ್ಯಭಾರವನ್ನ, ವರ್ಕ್ಲೋಡ್ ಅನ್ನ ಕಡಿಮೆ ಮಾಡುತ್ತದೆ. ಅದರಿಂದ it enables the top officer to concentrate, ಅವರು ಕೇವಲ ಮುಖ್ಯವಾದ ವಿಷಯಗಳ ಬಗ್ಗೆ ಮಾತ್ರ ಗಮನ ಕೊಡುವಂತೆ ನೆರವಾಗುತ್ತದೆ. The third one, it provides opportunity for people's participation in administrative system which strengthens democracy at lower levels. ವಿಕೇಂದ್ರೀಕರಣವು ಜನತೆಯ ಆಸಕ್ತಿಯನ್ನು ಹೆಚ್ಚಿಸುತ್ತದೆ, ಜನತೆಯ ಸಹಭಾಗಿತ್ವಕ್ಕೆ ಹೆಚ್ಚು ಅವಕಾಶವನ್ನ ನೀಡುತ್ತದೆ. ಇದು ಹೆಚ್ಚು ಡೆಮೊಕ್ರಾಟಿಕ್ ಅಥವಾ ಪ್ರಜಾಸತ್ತಾತ್ಮಕವಾದದ್ದಾಗಿರುತ್ತದೆ. Fourth one, it allows the development of second line of executive. ಸಂಸ್ಥೆಯ ಗುರಿ ಸಾಧನೆಗಾಗಿ ಸಂಸ್ಥೆಯಲ್ಲಿ ಭವಿಷ್ಯದ ನಾಯಕರನ್ನ ಸಹ ವೃದ್ಧಿ ಮಾಡುತ್ತದೆ. It encourages expansion and diversification of organization for effective goal achievement. ಸಂಸ್ಥೆಯ ಗುರಿ ಸಾಧನೆಗಾಗಿ ಸಂಸ್ಥೆಯಲ್ಲಿ ವಿವಿಧ ಘಟಕಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸುತ್ತದೆ. Similarly, it encourages expansion and diversification organization for effective achievement of goals. The sixth one, it reduces the problem of common communication overload in the organization. ಈ ಒಂದು ಸಂಪರ್ಕದ ಕಾರ್ಯಭಾರ ಹೆಚ್ಚಾಗೋದನ್ನ ಇದು ತಡೆಗಟ್ಟುತ್ತೆ. Similarly, seventh one, it makes the administration conducive to local conditions and circumstances. ವಿವಿಧ ಪ್ರದೇಶಗಳ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಆಡಳಿತಾತ್ಮಕ ಧೋರಣೆಯನ್ನು ಮತ್ತು ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ.
So, after learning the merits of decentralization, now let us move on to discuss demerits of decentralization. ವಿಕೇಂದ್ರೀಕರಣದ ಅವಗುಣಗಳು ಯಾವುವು ಎಂಬುದನ್ನು ನೋಡೋಣ. First, it complicates coordination and integration of activities of various units. ಈ ಪದ್ಧತಿಯಲ್ಲಿ ಆಡಳಿತದ ವಿವಿಧ ಘಟಕಗಳ ಸಮನ್ವಯತೆ ಇರುವುದಿಲ್ಲ, ಅದು ಕಾಂಪ್ಲಿಕೇಟ್ ಆಗಿರುತ್ತೆ ಆ ಪ್ರೋಸೆಸ್ಸು. The second one, it makes communication among various levels difficult. ವಿವಿಧ ಘಟಕಗಳ ಜೊತೆಗಿನ ಸಂಪರ್ಕವನ್ನ ಕಡಿಮೆ ಮಾಡುತ್ತದೆ. The third, it makes administration expensive due to duplication of work. ವಿಕೇಂದ್ರೀಕರಣವು ಕಾರ್ಯಗಳನ್ನ ಇಮ್ಮಡಿಗೊಳಿಸುವುದರಿಂದ ಇದು ಹೆಚ್ಚು ವೆಚ್ಚದಾಯಕವಾಗಿರುತ್ತದೆ. It's too expensive. It increases administrative and it's not suitable for dealing with emergencies. ತುರ್ತು ಪರಿಸ್ಥಿತಿಗಳಲ್ಲಿ ಇದು ಅಷ್ಟು ಉತ್ತಮವಾದಂತಹ ಒಂದು ವ್ಯವಸ್ಥೆ ಆಗಿರೋದಿಲ್ಲ, ತ್ವರಿತ ನಿರ್ಣಯಗಳನ್ನು ತಗೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ. It increases administrative abuses like corruption, maladministration, nepotism and so on. ಇದು ಭ್ರಷ್ಟಾಚಾರ ಆಗಿರ್ಬೋದು, ಅಸಮರ್ಪಕ ನಿರ್ವಹಣೆ ಆಗಿರ್ಬೋದು, ಸ್ವಜನ ಪಕ್ಷಪಾತ, ಈ ರೀತಿಯಾದಂಥದಕ್ಕೆ ಅವಕಾಶ ಮಾಡಿಕೊಡುತ್ತದೆ. The sixth one, it encourages diverse forces in the organization and threatens the organizational integration. ಇಲ್ಲಿ ಸಂಸ್ಥೆಯ ಏಕತೆಗೆ ಇದು ಧಕ್ಕೆಯನ್ನು ತರುತ್ತೆ ಅಂತ ಹೇಳ್ಬೋದು. The seventh one, it weakens the national perspective in administration by breeding localism and parochialism. ವಿಶಾಲವಾದ ರಾಷ್ಟ್ರೀಯ ಧೋರಣೆಗಳನ್ನು ಏಕರೂಪತೆಯಿಂದ ರಚಿಸುವುದು ಇಲ್ಲಿ ಕಠಿಣವಾಗುತ್ತೆ, ಸಾಧ್ಯವಿರುವುದಿಲ್ಲ. Now, next we move on to discuss about communication ಅಥವಾ ಸಂಪರ್ಕ. ಸಂಪರ್ಕ ಆಡಳಿತ ವ್ಯವಸ್ಥೆಯ ಮೂಲ ತತ್ವಗಳಲ್ಲಿ ಒಂದಾಗಿದೆ. ಇಲ್ಲಿ ವ್ಯವಸ್ಥೆಯೊಂದರ ಯಶಸ್ಸಿನ ಗುರಿ ಸಾಧನೆಗೆ ಸಂಪರ್ಕವು ಒಂದು ಪರಿಣಾಮಕಾರಿಯಾದ ಸಾಧನೆಯಾಗಿದೆ. ಆಡಳಿತ ವ್ಯವಸ್ಥೆಯಲ್ಲಿ ಸಮನ್ವಯ ತರಲು ಸಂಪರ್ಕವು ಅತ್ಯವಶ್ಯಕವಾಗಿದೆ. Communication is very important and an essential in realizing the objectives. Milet describes communication as the bloodstream of administrative organization. Pfiffner ಅವರು communication is the art of management ಎಂದು ಕರೆದಿದ್ದಾರೆ. Newton and Summer, communication is an exchange of facts, ideas, opinions or emotions by two or more persons. And Chester Bernard has defined communication as that cannot be understood, can have no authority. Peter Drucker says communication is the ability of various organizational groups within an enterprise to understand each other and each other's functions and concerns. Types of communication. So, ಇಲ್ಲಿ internal communication, external and interpersonal communication. ಮೊದಲಿಗೆ internal communication ಅಂದ್ರೆ ಆಂತರಿಕ ಸಂಪರ್ಕ. ಆಂತರಿಕ ಸಂಪರ್ಕ ಎಂದರೆ ಇದು ಸಂಸ್ಥೆ ಮತ್ತು ಅದರ ನೌಕರರ ಸಂಬಂಧಗಳನ್ನು ಏರ್ಪಡಿಸುತ್ತದೆ. Second one is ಬಾಹ್ಯ ಅಥವಾ external communication. ಸಂಸ್ಥೆಯ ಸಂಬಂಧವನ್ನು ಜನತೆಯೊಂದಿಗೆ ಏರ್ಪಡಿಸುವುದು. It's with public relations, outside ಅವರ ಸಂಸ್ಥೆಯನ್ನು ಬಿಟ್ಟು ಬೇರೆಯವರ ಜೊತೆಗೆ. ಅದೇ ಫಸ್ಟ್ ಒನ್ ಇಂಟರ್ನಲ್ ಕಮ್ಯುನಿಕೇಶನ್ ವಿತಿನ್ ದ ಎಂಪ್ಲಾಯೀಸ್, ವಿತಿನ್ ದ ಆರ್ಗನೈಸೇಷನ್, ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡೋರ ಜೊತೆ ಮಾತ್ರ ಆಗಿರುತ್ತದೆ. ಥರ್ಡ್ ಒನ್ ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಇಸ್ ಕನ್ಸರ್ನ್ ವಿತ್ ರಿಲೇಶನ್ಶಿಪ್ ಅಮಾಂಗ್ ಎಂಪ್ಲಾಯೀಸ್, ಉದ್ಯೋಗಿಗಳ ನಡುವಿನ ಒಂದು ರಿಲೇಶನ್ಶಿಪ್. Now we move on to see the types of formal communication networks. This is Shannon and Weaver's model of communication. ಈ ಒಂದು ಡಯಾಗ್ರಾಮಿನ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. How there is source and then encoding and then message, channel, decoding, receiver, and from the receiver it goes back as feedback and noise again to the source. So it's a kind of chain. It keeps on rotating. One is dependent on the other. Now we move on to discuss the 6 types of formal communication networks. The first one is chain network. Chain ಅಥವಾ ಸರಪಳಿ ರೀತಿಯ ಸಂಪರ್ಕ ಜಾಲದಲ್ಲಿ
ನಾವು ಮಾಹಿತಿ ಮತ್ತು ಸಂದೇಶ ಮೇಲ್ಮುಖವಾಗಿ ಅಥವಾ ಕೆಳಮುಖವಾಗಿ ಶ್ರೇಣಾತ್ಮಕ ಆಜ್ಞಾ ಸರಪಳಿಯ ಮೂಲಕ ರವಾನಿಸುತ್ತದೆ. ಇಲ್ಲಿ we have to see that there is flow of message only either upward or downward in a hierarchical chain of command. The second one is star network. Illi information and message flows among the group members through a leader. Obba nayakaninda adu ನಕ್ಷತ್ರದ ಜಾಲದಲ್ಲಿ ಕೇಂದ್ರ ಸ್ಥಾನದಿಂದರೆ ಅಂದರೆ ನಾಯಕನ ಮೂಲಕ ಗುಂಪಿನ ಸದಸ್ಯರಿಗೆ ಇದು ತಲುಪುತ್ತದೆ. The third one, circle network. ವರ್ತುಲಾಕಾರ. ಇದರಲ್ಲಿ ನೌಕರರು ಅಕ್ಕಪಕ್ಕದ ಸದಸ್ಯರನ್ನೇ ಮಾತ್ರ ಪ್ರಕಟಿಸುತ್ತಾರೆ. The fourth one, all channel network. All members of a group actually communicate with each other. ಎಲ್ಲರೂ ಸಹ ಎಲ್ಲರ ಜೊತೆ ಸಂಪರ್ಕವನ್ನ ಮಾಡ್ತಾರೆ. The fifth one, inverted V network. A subordinate communicates with his immediate superior as well as second superior. ಕೇವಲ ಅವರ ಉನ್ನತ ಅಧಿಕಾರಿಯಾಗಿರದೆ ಅವರ ಇನ್ನೊಂದು ಲೆವೆಲ್ ಸೆಕೆಂಡ್ ಸುಪೀರಿಯರ್ ಅವರ ಮೇಲೆ ಇರುವಂತಹ ಅಧಿಕಾರಿಯ ಮೇಲೂ ಸಹ ಇವರು they establish a contact or communication. The sixth one is Y network. Ili two subordinates through the hierarchical chain communicate with the superior. Obba superior na jote ibbaru subordinates communicate ಮಾಡೋದು. But it's very essential to keep in mind that here hierarchical chain of communication has to be followed. So after discussing the types of formal communication network, now we move on to the barriers and problems of communication. ಯಾವ ರೀತಿಯ ಒಂದು ತೊಂದರೆಗಳನ್ನ ನಾವು ಬ್ಯಾರಿಯರ್ಸ್ ಅನ್ನ ಇಲ್ಲಿ ಕಾಣಬಹುದು, ಅಡೆತಡೆಗಳನ್ನ ಕಾಣಬಹುದು. ಫಸ್ಟ್ ಒನ್ ಇಸ್ ಸೆಮೆಂಟಿಕ್ ಬ್ಯಾರಿಯರ್. ಶಬ್ದಾರ್ಥದ ಒಂದು ಅಡೆತಡೆಗಳು ಇರಬಹುದು. ಅದೇ ರೀತಿ we can see ಸೈದ್ಧಾಂತಿಕ ಅಡೆತಡೆಗಳು. there will be filtering, dogmatism ಅಂದರೆ ಅಂಧವಿಶ್ವಾಸ, ಪ್ರಭಾವಳಿ halo effect, similarly stereotyping. ಇತರೆ barriers, lack of will to communicate due to the attitude of superiors. ಮೇಲಧಿಕಾರಿಗಳ ಒಂದು ವರ್ತನೆಯಿಂದ ಸಂಪರ್ಕವನ್ನ ಮಾಡದೇ ಇರಬಹುದು. Evidence of definite and recognized means of communication. ಅದೇ ರೀತಿ the size of the organization. ಸಂಸ್ಥೆಯ ಗಾತ್ರ ಹಾಗೂ ನೌಕರರ ನಡುವಿನ ಅಂತರದ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ. The 10th one is cultural barriers ಅಥವಾ ಸಾಂಸ್ಕೃತಿಕ ಅಡೆತಡೆಗಳು. The last one is feedback barriers or ಪ್ರತಿಕ್ರಿಯೆಯ ಅಡೆತಡೆಗಳು. So these are the broad problems of communication or barriers to communication. ಅಡೆತಡೆಗಳು ಅಂತ ಏನ್ ಕರಿತೀವಿ, ಈ ಒಂದು ಅಡೆತಡೆಗಳನ್ನ ನಾವು ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು.